ಈ ನಾಟಕ ಸಂಘದ ಪರವಾಗಿ 1100 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಮ್ಯಾನೇಜರ್ ಬಂದು ಸ್ವೀಕರಿಸಬೇಕು. ಈ ನಾಟಕೀಯರು ಶಿಷ್ಯರಾಗಿರ್ತಕ್ಕಂಥ ತಬಲವಾದಕರಾಗಿರ್ತಕ್ಕಂಥ ಬೈರಾಪುರದ ಹನುಮಂತಗೌಡರವರು ಹಾರ್ಮೋನಿಯಂ ಮಾಸ್ಟರ್ ಆಗಿರ್ತಕ್ಕಂಥ ಬೊಪ್ಪಯ್ಯ ಸ್ವಾಮಿ ಅವರಿಗೆ 100 ರೂಪಾಯಿಗಳನ್ನು ಹಸಿರು ಗೌಡಪುರವರ ಬೇಸಿಗೆ ಮಂಟೇಶ್ಗೌಡ ಇವರು 1001 ರೂಪಾಯಿ ಈ ಆಟದ ಸಂಘದ ಪರವಾಗಿ ಕೊಟ್ಟಿರ್ತಾರೆ. ಅವರಿಗೂ ಈ ಕರ್ನಾಟಕ
ಬರ್ರಿ ನಡಿ ನೋಡು ತೊಡೆ ಕಟ್ಟಿದ ಎಡೆ ಕಟ್ಟಿದ ಕಂಟಾರವತಿ ಹೊಡೆದಿರುವಿದ ಮನ್ನವ ದೇವ ಎನ್ನ ಜಟ ಬಲದ ಕೊಟ್ಟಿ ಮೇಲೆ ತೆದ್ದೆ ತೆಗೆಯುವ ಸುಡ ವಿಕ್ರಮ ಉಂಬಾರಗಳು ಮಾತಾಡುವ ನೀರಿದಾರ ಮರಳಿದೆ ಭೂಪತಿ ಎಳೆಯವರಿಗೆ ಪರಾಕ್ರಮವು ಮಳೆ ಇಲ್ಲದ ಕಾಲದಲ್ಲಿ ತಿಳಿಯುವುದು, ಧರ್ಮ ಮಾಡುವನ ಪರಾಕ್ರಮವು ಬರಗಾಲದಲ್ಲಿ ತಿಳಿಯುವುದು, ಯುದ್ಧ ಮಾಡುವನ ಪರಾಕ್ರಮವು ರಣಮಂಡಲದಲ್ಲಿ ತಿಳಿಯುವುದು, ಲಗ್ನ ಮಾಡಿಕೊಂಡವನ ಪರಾಕ್ರಮವಂತೂ 4 ಮಂದಿ ಹೆಣ್ಣು ಮಕ್ಕಳಾದ ಮೇಲೆ ತಿಳಿಯುವುದು, ಕಣ ಮಾಡುವನ ಪರಾಕ್ರಮವು ಗಾಳಿ ಇಲ್ಲದ ಸಮಯದಲ್ಲಿ ತಿಳಿಯುವುದು, ಈ ಕೊಳಗಲ್ಲು ಸಾರಥಿ ಪರಾಕ್ರಮ ಬೇಕರವಾಗಿ ತಿಳಿಯುವುದು. ದೊರೆಯೇ ತಮ್ಮ ನಾಮಾಂಕಿತನ ದೊರೆಯೇ ಪರಿಚಯವ ಈ ಸಾರಥಿನ ಅವತಾರಂದರೆ ಯಾರ ದೇವ ಗಚ್ಚಂದ ಗಕ್ಕದುತ್ತವ ಎನ್ನ ಕಾಲ ಕಕ್ಕರಿಯ ಒಕ್ಕಡಲಾದಕ್ಕೆ ಆಟದ ಪಾಲಕರ ಅಡಿಗೆ ನಿಮ್ಮ ತಮ್ಮನಿಗೆ ಭಲೆ ಸಾರಥಿ ಭೂಪತಿ ಎನ್ನ ಗರದೊಳ ದರ್ಶನದಲ್ಲಿ ಟೇಂಟಾರಕ್ಕೆ ಪಾತಾಳದಲ್ಲಿರುವ ಬಂದಳು ತನ್ನ ಮಾತಗಳನ್ನು ತಗ್ಗಿಸಿ ತನ್ನ ಮೊಡಲಿರುವ ತೋಯಿಪ ರಕ್ತಗಳ ಬಂದ ರಾಜ್ಯದ ರಾಜ್ಯ ಪರ್ಯಂತ ಬೈರಿ ಅಲ್ಲೋಲ ಕಲ್ಲರ ಉಳ್ಳದೆ ಈ ಪಡವು ಕಡಿಬಿದ್ದವು ಎಲ್ಲ ಕಟ್ಟ ಕಿರುನಾಡು ತಾರದೆ ಎನ್ನ ಕರ ಕಟ್ಟದ ಒಳ್ಳೆ ತಲುಪಿಗೆ ಭೂಮಿ ಆಕಾಶ ಜಾತ್ರೆ ಸಪ್ತ ಪಾತಾಳ ಅದರಿ ಯಾವ ಸಪ್ತ ಲೋಕದಿಗಳ ಬೋರುತ್ತಾ ದುಃಖಿಸುತ್ತಾ ಎಲ್ಲ ಕೊಡಿಮೆ ಜಯರವತಕ್ಕೆ ಪಡ ವೀರರ ಗದ್ದಗಳಿಗೆಲ್ಲ ಪಟ್ಟಣಿಗೆ ಸೇವಕರಾದರ ಸಾರಥಿ ಎಣ್ಣೆಯ ಕಾಲ ಗದ್ದೆಗೆ ಒಕ್ಕಡಲಾದಕ್ಕೆ ಅಡ್ಡದ ಕಾಲಕ ತಮ್ಮ ತಮ್ಮಳಿಗೆ ಹಾಗೆ ಭಯಭೀತರಾದರು ಸಾರಥಿ ಎಣ್ಣೆಯ ಕುಡಿಮೆ ರವತಕ್ಕೆ ಪಡವೀಪರ ಗದ್ದಗಳಿಗೆ ಎನ್ನ ಪಟ್ಟಣದ ಸೇವಕರಾದರು ಸಾರಥಿ ಇಂಥ ಹೊತ್ತಂಡ ತಿನ್ನ ಗರ್ಜಿಪ ವಿಜಯ ವೀರ ಬಲ್ಲಿಗರಳ್ಳ ಬಲ್ಲಿಗ ಮಿತ್ರ ನೆರಳು ವಿಕ್ರಮ ದೇವಿ ಅಂತ ಬಂದವರಿಗೆ ತನ್ನ ಕದರದ ಮರ ದೇಹಾರ್ಪಣೆ ಮಾಡು ಮಹಾದಾನ ತೋರ ಸಕಲ ಬಲ ತ್ರಣ್ಣ ಕಿರಣ ಗಗನದಿಂದ ಒತ್ತು ಬಯಸಿ ಸಕಲ ಜೀವರಾಶಿಗಳ ಪ್ರಕಾಶಮಾನ ಕನ್ಯಗಳ ಭಾಗವೇ ಅನ್ನ ಭಾರತೆ ಹೊರರೆ ಹೊರರೆ ಅತ್ಯನ್ನಾವತ್ಯ ಚೋಹಾಸನಕ್ಕೆ ಕೊಂಡ ಗೊಂಬಾಯ ಮಾನವಕ್ಕೆ ರಾರಾಧಿಸ ದುರ್ಯನ ಚಕ್ರವರ್ತಿ ಎನ್ನ ಪ್ರಾಗಂತರ ತಾರತೆ ಎಂತೆರ್ಪ ಮಹಾನಂದ ಜಲ್ಲ ಮಕ್ಕಳಾಗಿರುವ ಕಲು ತಾಂಡ ದೀರ್ಣರ ಪುತ್ತ ಬೆಲ್ಲಿದ್ದಾರೆ ಪ್ರೇರಣರಾದ ಹೊರರೆ ಹೊರನ ಮಹಾರಾಜ ತಿಳಿದ ತಾರತೆ ವೀರ ಕಲಿಕರ್ಣ ಮಹಾರಾಜರು ಇವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನ ದೇವ ದಿವ್ಯ ಪ್ರಭಾವ ಎಲ್ಲ ಈ ಸಾರಥಿ ಭೂಪತಿ ದಿವ್ಯಕರವಾದ ಈ ಸಭಾ ಭವನಕ್ಕೆ ಬಂದ ಕಾರಣಗಳೆಂದರೆ ಏನು ದೇವ ಎನ್ನ ತನ್ನಿತ್ತ ಏಕಾತ ಅಧಿಪತಿಯಾದ ದುರ್ಯೋಧನ ಮಹಾರಾಜರ ಬಹುಸಾರದಿಂದ ಬರಬೇಕೆಂಬ ಕಾರಣ ಸಾರಥಿ ಭೂಪತಿ ಅಂತ ದುರ್ಬಲ ಪ್ರಸಂಗವೇನಿರಬಹುದೆಂದು ಮನದೊಳ ಪ್ರತಿ ತೋರಿಸಿ ಪಟ್ಟಣ ಬಂದಿರುವನ ಸಾರಥಿ ಭೂಪತಿ ಜಾಗದಿಂದ ಕರ್ಣ ಭೂಪತಿ ಬಂದಿರುವಂತ ದುರ್ಯೋಧನ ಮಹಾರಾಜನಿಗೆ ತಿಳಿದರೆ ಸಾರಥಿ ನಿಮ್ಮಿಟ್ಟಿರಂತಾಗಲಿ ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗ್ರತೆ ಅರ್ಚಿಗ್ನೂರು ಗ್ರಾಮದ ಪಂಪೈತಾತನವರ ಶಿಷ್ಯರಾದಂಥವರು ಅವರಿಗೆ ಕಲಾ ಕಾಣಿಕೆ ಕೊಟ್ಟಿದ್ದಾರೆ.
ಕೊನೆ ಮನೆ ಬೊಪ್ಪನಗೌಡ ಇವರು ಕರ್ಚಿಗಿನೂರು 301 1100 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರುತ್ತಾರೆ. ಈ ನಾಟಕದ ಮ್ಯಾನೇಜರ್ ಒಂದು ಸ್ಪೀಕರ್ ಬೇಕಾಗಿರುವಂತೆ. ನಾತ್ನಳ್ಳಿ ನಾಗೇಶ್ವರ್ ಶ್ರೀಧರಗಡ್ಡೆ ಇವರು ಕನ್ನಡ ಪಾತ್ರ ಮಾಡಿದಂತೆ ಒಂದು ಬಂಗಾರದ ಒಂದು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಈ ಬಂಗಾರ ಸಾಮಾನು ಬೆಳ್ಳಿ ಸಾಮಾನು ಅವ್ರ ಕಡೆ ಜವಾಬ್ದಾರಿ ತರಿಸ್ಕೊಂಡು ನೋಡ್ರಪ್ಪ. ಈ ಕಾರ್ಯಕ್ಕೆ ನೀನೇ ಸೂತ್ರ. ಇಂದ್ರ ದಕ್ಕೆಳ್ಳರನ್ನೆನ್ನೆತ್ತುವ ಸಿರಂದರಗೆಟ್ಟ ಪಣಿಯನ್ನು ಕರಬಿಟ್ಟು ಆಹಾರವನ್ನು ಹೆಚ್ಚಿಸಬೇಕು. ಮಾಡುವುದೇ ಬಗ್ಗೆ ಮಾಡಲೇಬೇಕಲ್ಲ ಗುರುಪತಿ. ಓಹೋ ಸೇನಾಧಿಪತಿ, ನಿನ್ನ ಮನಸ್ಸು ನೊಂದಿರುವ ಕಾರಣವೇನು? ಆ ಪಂಚ ಪಾಂಡವರ ಕಂತು ಮಾರ್ಗನ ಮರವಕ್ಕೇಳಿ ಕಂತುಲ ಆಟದಲ್ಲೇ ನಿಂತ ನಿಲ್ಲುವಿಗೆ ನಿನ್ನ ವೈರಿಗಳಿಗೆ ಒಪ್ಪತ್ತವನ್ನು ಮಾಡಿ ಅವರ 7 ಆಕ್ಷೇಪ ಸೈನ್ಯವನ್ನು ನಾಶ ಮಾಡಿ ನಿನ್ನ ಮನಸ್ಸಾನಂದ ಉಂಟು ಮಾಡುತ್ತಾರೆ. ಪಾಪ ಪಾಪರ ಆನಂದನ ಕಲೆ ತಂದ ದೇವಿ ಪಕ್ಕಟ ಗುರುಪತಿ. ನಿನ್ನ ಹೇಳಿದ ಪಾಂಡವ ಪಾಂಡವರನ್ನ ದಹಿಸುವುದಕ್ಕೆ ಅಪರಿಮಿತ 11 17 ದಂಡ ದಳವನ್ನು ಕೂಡಿ ಕಳಿಸಿದರೆ ದಳಪದ ಪಟ್ಟಣಂ ಕಟ್ಟಿ ಕಳಿಸಿದರೆ ನಾಟಕಧಾರಿಯಾದ ಸ್ತ್ರೀಯರಿಯ ಅಪರಾತ್ರಿಯಲ್ಲಿ ಭಾರತವನ್ನು ಭೀಷ್ಮನ ಕಡೆಗೆ ಕರೆದುಕೊಂಡವಗೆ ವಿಪರೀತ ಬೋಧನೆ ಮಾಡಿ ಪಾಂಡವರಿಗೆ ಕೃಪ ದೊರಕಬೇಕಲ್ಲ ಜಿಂಬದನ್ನು ಬಿಡದ ಶಪಥಹೀನನಾದ ಧನುಂಜಯನ ಬಿಡಿದರತಕ್ಕ ಹೇಳಿ ಕಳಿಸಿದ್ದಕ್ಕೆ ಭೀಷ್ಮರ ಶಕ್ತಿಹೀನರಾಗಿ ಕರ ಬಂದರಗಳ ಸುಮ್ಮನೆ ಗಾಂಧಾರಿ ನಂದನ ಇಂಥ ಅಪಕೀರ್ತಿ ಅಂಧಪಟ್ಟು ನನಗೆ ಸುಮ್ಮನೆ ಕೆಟ್ಟನ ಕರಣ ಮತ್ತೆ ಇದರ ವಿಚಾರ ಆ ಬಂಡ ಪಾರ್ಥ ಪಂಡರೀಕಾಕ್ಷಕರನ್ನು ಪಡೆಕೊಂಡು ಗಳನ್ನೆಲ್ಲ ಮಾತು ಮಾಡಿ ಇದ್ದವರೆಗೆ ನೆನಕ್ಕೆ ತಾರಿ ವಾರಿ ಬೇಲಿಂದ ಕಡೆಲ್ಲ ಮಾರಿಯಲ್ಲ ತಿಳಿಸುವಲ್ಲ ಆಗಲೇ ಅವರ ಮತ್ತೇನು ಹೇಳಿ ಛತ್ರಗಳ ಮಸ್ತಕವನ್ನು ಕತ್ತರಿಸುವ ಕಲಿಕನ್ನ ಮತ್ತೆ ಚೆನ್ನಾಗಿ ಹೇಳ ರಾಜೇಂದ್ರ. ಕಟ್ಟಿ ಕಳಿಸಿದರೆ ವೈರ್ಯಗಳನ್ನು ಗಟ್ಟಿಸಿ ಕರೆ ಸಿಕ್ಕ ಧರ್ಮಜನನ್ನು ತಂದು ಒಪ್ಪಿಸುವುದ ಬಿಟ್ಟು ಚಿತ್ತ ಜಪಿತನ ಕಪಟೋಪ್ತಿಯನ್ನು ವಯಸ್ಸು ಆ ಧರ್ಮಜನ ನುಡಿದ ನುಡಿಗೆ ಸತ್ಯವನ್ನು ತಿಳಿದು ಎತ್ತ ಸಂಗ್ರಾಮದ ಪ್ರಾಣ ಬಿಟ್ಟರು ಅವಳೇ ರಾಜೇಂದ್ರ ಅವನಿಗೆ ಚಿಂತೆಯನ್ನು ತಂದಿಟ್ಟರು ಪರ್ವತೆಯ ಸಿರಿಯಂತಿಟ್ಟರು. ಅಯ್ಯೋ ಕರುಣಾನ ಕೆಟ್ಟನು ನನಗೆ ಹುತ್ತು ಹಿಡಿದಿರಬಹುದು. ಈಗ ನಾನೇನು ಮಾಡಲಿಕ್ಕಲ್ಲ ಇದು ಇಲ್ಲಿ ಅಂಟಿಕೊಳ್ಳುವುದು ಗಂಡು ಕಲೆ ಕೈಯೊಂದ ಮೇಘ ಮಂಡಲಕ್ಕೆ ಚಂದ ಮಾತಾಡಪ್ಪ ಸುರಿನಾಡು ಗಡಿಗೆ ಕಡುತ್ತಾದ ಒಮ್ಮ ಕಡಲಾಳ ಬಳಿಗೆ ಮಿಡುಕ
ಕಡೆಯಾದ ಮಡಿಯನ್ನು ಕಟ್ಟಿ ಬೆಳೆದಲು ತರುತ್ತದೆ ಕಾಡುಗಲಿ ಕರಮಿ ಪಡೆಯುತ್ತಾ ಬಿಡಲು ದುರ್ಯೋಧನ ಅವೋ ಸೂರ್ಯನಂದನ ಭುವನ ಮಂಡಲ ಬೆಳಗಿತ್ತವೆ ಎಲ್ಲ ಜನಕನಾದ ಸೂರ್ಯನಾರಾಯಣನು ಕಡುಕೊಳ್ತಾರೆ ಅಂತ ಹೇಳ್ತಾರೆ ಮತ್ತೇನು ಹೇಳಲಿ ಕೌರವೇಂದ್ರ ಆರುತ್ತ ಭೀಮನ ಗಡೆ ದೊಡ್ಡರ ಬ್ರಾಹ್ಮಣ ಭಜನ ಪ್ರೇರಿ ಅಮ್ಮತ್ತೆ ಊರಲ್ಲಿ ಮಾತ್ರ ಮಹಾತುರಲಿದೆ ಮತ್ತೇನಿಲ್ಲ ಈ ಹರವಂತರು ಅಶ್ವತ್ಥಾಮನಿಗೆ ಒತ್ತು ಕುರುಪತಿ ಮುಂದೆ ಏನವರ ಬುದ್ಧಿವರಲ್ಲ ಅಶ್ವತ್ಥಾಮನೇ ಗಂಡಿಗಳ ಎಂದ ಭುವನ ಬ್ರಹ್ಮಾಂಡವೆಲ್ಲ ತುಂಬಿ ತುಳುಕುದ ಮೂರ್ಖ ಅತ್ತಮ ಪಾಂಡವನ ಮುದ್ದು ಮಗನಾದ ಅಭಿಮನ್ಯುವನ ಎಂದು ನೋಡಿದ್ದ ಸತ್ಫಲ ಎಂದಲೇ ತೋಳಗಳನ್ನು ಕತ್ತರಿಸಿದ ಯಾರಿಗ ಚಂಡ ಭಣ್ಣ ನಮ್ಮ ಸೊಕ್ಕಿನಿಂದ ನಮ್ಮಪ್ಪನ ಮುಂದಿದೆಯಾದರೆ ನನ್ನ ಪಕ್ಕಲುಗಳನ್ನು ಚಟಪಟಿಗೆ ಮುರಿದ ದರಿಗಳಿಯು ಒಂದು ಒಡಿವರು ನೋಡಲಾಯಿತು ನಿಮ್ಮ ಅಪ್ಪನಾದಂತ ದೊಡ್ಡ ಗಂಭೀರ ಹಾರಾಡಿ ಬರುವ ಕಪ್ಪನ್ನಾರ ದೇಶದ ಪರಿಲ್ಲ ಕಪ್ಪ ಕಾಣಿಕೆ ಅಂತಂದು ರಾಜೋತ್ತಮನಾದ ಕವರ ಮಹಾರಾಜನಿಗೆ ಏಕಾ ಚಕ್ರಧಿಪತಿ ಎಂಬ ಎತ್ತರ ವಸತಿಗಳು ತುಂಬಿದವ ನಾನು ಅಥವಾ ನಿಮ್ಮ ಅಪ್ಪನಿಗೆ ದಳಪತ್ಯ ಪಟ್ಟವನ್ನು ಕಟ್ಟಿದರೆ ಶ್ರೀಹರಿಯ ಕಪಟವನ್ನು ಅರಿಯದೆ ಜರತರಂಗಳೆಂದರೆಗೆಟ್ಟ ಸರ್ಕಾರ ಮಾಡಿ ಬರುವುದಾಗಿ ನಿಮ್ಮ ದೇಹವನ್ನು ಮಾಡಿಬಿಟ್ಟಿದ್ದರು ಅಡಮ ಇಂಥ ಶತ್ರುವಿಗೆ ವೀರ ಕ್ಷತ್ರಿಯರ ಹೋರಾಡೋದನ್ನು ಬಿಟ್ಟು ಇಲ್ಲ ಪಾನಗಳನ್ನು ಪಡಬಿಟ್ಟಿರುವ ಫಲ ಅಶ್ವತ್ಥಾಮ ನಿಮ್ಮ ಅಪ್ಪನ ಪ್ರಾಣವನ್ನೇ ಬಿಟ್ಟನು ಕವರವನ್ನು ದುಃಖ ಅಂತ ತಿಟ್ಟನು ಪಾಂಡವರಿಗೆ ಜನ್ಮ ಕೊಟ್ಟನು ಕುಳ್ಳ ಅಶ್ವತ್ಥಾಮ ನೀನು ಅಲ್ಲಲ್ಲಿ ಚಾಟಿಗೆ ಮೇಲೆ ಓಡಿಗೆ ತುಪ್ಪವನ್ನು ಯಥೇಚ್ಛವಾಗಿ ಹೊಟ್ಟೆ ಬಿರುವು ತಿನ್ನೋದನ್ನು ಬಂಟದಲ್ಲದೆ ಈ ಸಂಗ್ರಾಮ ನನಗೆ ಗೊತ್ತು ದೊಡ್ಡನ ಪುತ್ರ ಎಲ್ಲ ಈ ಬ್ರಾಹ್ಮಣನ ಪುಣ್ಯೇ ನುಡಿಯನ್ನು ಮಾಡುವುದೇನು ಮೋಸಗಾರನ ಮಗನೇ ನಮ್ಮಪ್ಪನೇ ರಾತ್ರಿ ಹೇಳಿ ಒಬ್ಬರ ಪ್ರಾಣವನ್ನು ತೆಗೆದಿಲ್ಲ ಎಲ್ಲ ಈ ಬುದ್ಧಿ ಏನಿದೆ ಎಲ್ಲ ಈ ಮತಿಗೇಡಿಯ ಮಗನೇ ಲಕ್ಷ ಸಮುದ್ರ ಮನಸ್ಸನ್ನು ಮಾಡುವ ಕಾಲದಲ್ಲೇ ದೇವದಾನವರಿಗೆ ಅಮೃತ ನೀಡುವ ಸಮಯದಲ್ಲಿ ನಾವು ಎಂಬ ರಾಷ್ಟ್ರದಲ್ಲಿ ಬಂದ ದೇವತೆಗಳ ಒಪ್ಪಿನಲ್ಲಿ ಬಂದಿದ್ದರು ಎಲ್ಲ ಈ ಮೂರ್ಖ ಆಗ ನಿಮ್ಮಪ್ಪನಾದ ಸೂರ್ಯನು ಅವನ ಬೆರಳಿನಿಂದ ತೋರಿಸಿದಾಗ ಹಚ್ಚಿದ್ದನು ಅಮೃತವನ್ನೆರೆಯುವ ಚಾಟಿಯಿಂದ ಆ ರಾವಣ ಶಿಲವನ್ನೆರೆದರು ಕುಲ ಏನನ್ನಾದ ಕರ್ಣ ಎಲ್ಲ ಈ ಮತಿಹೀನರೇ ಸುಮ್ಮನೆ ಬಾಯಿ ಮುಚ್ಚಿಕೊಂಡಿದ್ದರು ಒಳಿತು ಎಲ್ಲವಾದರೆ ಬ್ರಹ್ಮಾಸ್ತ್ರದಿಂದ ನಿನ್ನ ಶಿರ ಪಡೆದು ಹಾಕುವ ನೋಡಿ ಸೂತ ಪುತ್ರ ಕರ್ಣ ಕುಮಾರ ನಿನ್ನ ಮಹಾಗಂಭೀರ ನಿನ್ನಯ ಬ್ರಹ್ಮಾಸ್ತ್ರದ ಬಾಣಕ್ಕೆ ಎನ್ನದನ್ನು ಕಾಲತ್ರವನ್ನು ಓಡಿದರೆ ಮಧ್ಯದೆಲ್ಲ ಖಂಡಿಸಿದ್ದಾರೆ ಹರಮ ಮೂರ್ಖ ಮೊದಲ ಮಾಡ ನಿನ್ನಯ ಬಾಣ ಎನ್ನಯ ಬಾಣಕ್ಕೆ ಉಳಿಯಲಾರದ ನಿನ್ನಯ ಪ್ರಾಣ ಈಗ ದೊಡ್ಡ ನಿನ್ನಯ ಪ್ರಾಣ ನಾಟಕ ಎಲ್ಲ ಈ ಬ್ರಾಹ್ಮಣರ ಪುಣ್ಯೇ ಅಣ್ಣವ ದೂರದಲ್ಲಿ ಮಗಳುವಂತೆ ನಿಮ್ಮ ಶೌರ್ಯವನ್ನು ಎಲ್ಲರಿಗೆ ತೋರುವ
ತೋರಿಸುವ ನೀವು ಕಾಲ್ಗಿದಿರಿ ತಿನ್ನುವ ಧೂಳಿಗೆ ಕಾಡಾನೆ ಅಂದಿರುಗ ಹುಡ್ಕ ಕೌರವನ ಮನೆಯಲ್ಲಿ ಬಿಟ್ಟಿ ಕೂಳನ್ನು ಗಟ್ಟಿಯಾಗಿ ತಿಂದ ಬಿದ್ದ ಕೊಂಡದಂತೆ ಮಾರ್ಮನಿತ ನೋಡಿದ ನುಡಿಗೆ ಬಳಿ ಈ ವೀರ ಅಶ್ವತ್ಥಾಮನು ಬೆದರಿದ ಚಿಗರಿ ಎಂದು ಬೆನ್ನು ಕೊಟ್ಟು ಓಡುವ ಪಂಡನು ನಾನಲ್ಲ ಎಲ್ಲ ಈ ಪಾಪತ್ವನೇ ನೀನು ರಾಂತಕನ ಕಟ್ಟು ಬಿದ್ದರೂ ಸಹ ತೂರಿಕರ ಪಿಡಿದೆಳೆದು ಎಳೆತಂದು ಮಕ್ಕ ಮಾಂದ್ಯ ಕೊಂಡವನ್ನು ಕಡಿದಂತ ನಿನ್ನನ್ನು ಹಾರಲು ದೇವತೆಗೆ ಆವತ್ತು ಕೊಡುವೆನ ಎಲೈ ಭ್ರಷ್ಟ ಬಾಪುರಿಯ ಕಲಿಕರ್ನ ನಾನು ಈ ಕೆಲಸವನ್ನು ಮಾಡಿ ಹೋದರೆ ಜಾಣು ದ್ರೋಣನ ಕುಮಾರಣಿಯಲ್ಲ ದೇವರ ಸಾಕ್ಷಿಯಾಗಿ ಅರುಕರು ಸೂರ್ಯ ಚಂದ್ರಾಂತಿಗಳ ಸಾಕ್ಷಿಯಾಗಿ ಎತ್ತ ಮಾತು ಪೀತರಾಣಿಯಾಗಿ ಹೇಳುತ್ತೇನೆ ಕೇಳು ಚೆನ್ನಾಗಿ ಹೇಳು ಎನ್ನ ಜಯಿಸದೆ ಹೋದರೆ ಎನ್ನೊಮ್ಮೆ ಎನ್ನ ಕರೆದಳು ಹಂಬು ಬಿಡಿಯುವುದಿಲ್ಲ ಖಂಡಿಯ ಕೂತ ಪುತ್ರಿನೇ ಪತ್ರನ್ನು ತಿಳಿದ ತುಂಬಾನೇ ಬೆಟ್ಟ ನಿನ್ನ ನಾಡಿಗೆ ಬೆಕ್ಕಿನ ಮುಂದೆ ಹಿಡಿಯುತ್ತ ನಾಟವೇ ಮತ ಗಜಮೃಗ ರಾಜ ಸದಾಂತಕ್ಕ ಪ್ರಾಣಿಯಿಂದ ಮಣ್ಣ ಮೆಕ್ಕಿದಂತೆ ಈ ಕಲಿವೀರ ಕರ್ಣನ ಮುಂದೆ ನಿನ್ನ ಆಟವು ನಡೆಯಬಲ್ಲದೆ ಅಶ್ವತ್ಥಾಮ ನಮ್ಮ ಹತಮರೇ ಕಪ್ಪಲಿಗೆ ನಿಮ್ಮ ಕರ್ಣಿನೇ ಪ್ರಚಂಡ ತರಮಾದ ಈ ಬಾಣದಿಂದ ನಿನ್ನ ತಿರಂ ಕಟ್ಟಿಬಿಡದೆ ಮಾರ್ಕಂಡನಂದ ನಾಥ ಬಂಡ ಕರ್ಣಿನೇ ನನ್ನ ಮಗನಿಗೆ ಭೂ ಮಂಡಲಾಧಿಪನೆಂದು ಕರೆದರೆ ಮಂಡಲಾಧಿಪತಿಯವರ ಎಲ್ಲ ಈ ಬಂಡ ಕೇಸರಿಯ ಮುಂದೆ ಕೆಣಕಿ ಸಣ್ಣ ಉಳಿಯಬಲ್ಲದೆ ಕರೆದು ಸರಸ ಮಾಡಬಹುದ ಶಿಲೆಯು ಕುಶಾಲ ಯುದ್ಧಕ್ಕೆ ಈಡಾಗಬಲ್ಲದೆ ಅದರಂತೆ ಉನ್ನತ ಪರಾಕ್ರಮವನ್ನು ನೀನು ತಡೆಯಿದರೆ ನಿನ್ನ ಪ್ರಾಣ ಉಳಿಯಬಲ್ಲದೆ ಲೈ ಕಪ್ಪಲಿಗೆ ನಮ್ಮ ಕಣ್ಣೆ ಮೋಸಗಾರನ ಮಗನೇ ಜಾಗ್ರತೆಯಿಂದ ಬಾಣ ಮಮ್ಮುಡು ಚೋರಿ ಮಮ್ಮುಡು ಎನ್ನೊಡನೆ ಯುದ್ಧ ಮಾಡ ಅನ್ನೋದಕ್ಕೆ ಕೇಳು ಕರ್ಣ ಆತ್ಮತಾಮನೆಂಬ ಕ್ರೂರ ಕಪ್ಪಲಿಗೆ ನಮ್ಮ ಅಮ್ಮ ನಮ್ಮ ಬೆಳಗಡೆಯ ಸಮರಾತ್ರಗಳ ತರೆಯುವ ಎಲ್ಲ ಈ ದುಷ್ಟನಾದ ಕರ್ಣ ತಲೆಯ ಆದರ್ಶ ವಿನ್ಯಾಸಕ್ಕೆ ಬೆಳವಣಿಗೆ ನಿಲ್ಲ ಊಡಿ ಒಡೆಯುವ ಬ್ರಹ್ಮಾಸ್ತ್ರದ ಬಾಣ ಈಗ ಉಳಿದ ತಗೊಳ್ಳುವ ಅಶ್ವತ್ಥಾಮನೇ ನಿಮ್ಮ ಕಣ್ಣಿದೆ ನಿನ್ನಯ ಬ್ರಹ್ಮಾಸ್ತ್ರದ ಬಾಣಕ್ಕೆ ಕಾಲಾರ್ಥವನ್ನ ಓಡುತ್ತೇನೆ ಕಟ್ಟಿಸುತ್ತೇನೆ ಎಲ್ಲ ಈ ಬಂಡ ಕಂಡ ಮೊದಲ ಓಡ ನಿನ್ನಯ ಬಾಣ ಎನ್ನಯ ಬಾಣಕ್ಕೆ ಉಳಿಯಲಾದ ನಿನ್ನಯ ಪ್ರಾಣ ಈಗ ತೋಪಿ ನಿನ್ನ ಪಂಡರೊಳ ಜಗತ್ ಪಂಡನಾದ ಕರ್ಣ ಮನೆಯಡಿಯ ಪುತ್ರನೇ ಯುದ್ಧಗಳಲ್ಲಿ ನಿನ್ನ ಬಲ್ಲಾಡ್ತನ ತೋರಲಿಲ್ಲ ಈ ಸಾರಿ ಕಷ್ಟ ಹಿದ್ದಕ್ಕೆ ನಿಲ್ಲನೆ ಬಂಡ ಹರಗರಿವರು ಈ ಮುತ್ತುಡಿಗನಾದ ಅಶ್ವತ್ಥಾಮರೇ ನಿಮ್ಮ ಕಣ್ಣಿದೆ ಜಾಗದಿಂದ ಕಟ್ಟ ಇತ್ತ ಕತ್ತಿದ್ದನಾಗಲೇ ಬಂಡ ಆಡ್ಕು ನಿನ್ನ
ದೇವನ್ನ ಪೂಜೆಯಲ್ಲಿ ಕರಡಿಯನ್ನು ಬಿಟ್ಟಂತೆ ಮಂಗಳ ಕಾರ್ಯದಲ್ಲಿ ಮಂಗನ ಮುಗಿದಿದಂತೆ ನಿಮ್ಮಲ್ಲಿ ನೀವೇ ಜಗಳಕ್ಕೆ ನಿಂತಿರುವಿರಲ್ಲ. ಇದನ್ನು ಸರಿ ವೈರಿಗಳಾದ ಪಾಂಡವರ ಕೇಳಿ ನಗಲಾರದ ಬಿಡೋರು ಅವ್ರು ಕಲಿಕರಣ ಅಶ್ವತ್ಥಾಮರೇ. ರಾಜೇಂದ್ರ, ನೀವು ಒಳ್ಳೆಯ ಬುದ್ಧಿವಂತರಿರೋರೆ. ನಿಮ್ಮ ತತ್ಪರತನವನ್ನು ನೋಡಲಿಕ್ಕೆ ನಿಮ್ಮನ್ನು ನಾನು ಕರೀತಿಲ್ಲ. ಎನ್ನ ಹೃದಯಕ್ಕೆ ತಿಂಚ ಹತ್ತಿದ ಕಾರಣ ಅದನ್ನು ನಿವಾರಣೆ ಮಾಡುತ್ತಾರೆಂದು ನಾನು ನಿಮ್ಮನ್ನು ಕರೆಸಿದರೆ ಯಾರ ಮುಂದೆ ಹೇಳಿದಂತಾಯ್ತಲ್ಲ. ಅಹೋ ಕಲಿಕರಣ ಅಶ್ವತ್ಥಾಮರೇ, ಇಲ್ಲಿ ಕೇಳಿರಿ, ಚೆನ್ನಾಗಿ ಹೇಳ ರಾಜೇಂದ್ರ. ಇನ್ನು 18-20 ಜಗದೊಳಗ ಬಳಿರೆ ಆ ಪಾಂಡವರನ್ನ ಜಯಿಸಿ ಯುದ್ಧವನ್ನು ಸಮಾಪ್ತಿ ಮಾಡುತ್ತೇನೆಂದು ಶಪಥವನ್ನು ಮಾಡಿರೋಣ. ಇದಕ್ಕೆ ನಿಮ್ಮ ಆಲೋಚನೆ ಏನಿರುವುದ ಬೇಳೆ ಇಲ್ಲವಾಯಿತು. ನಿಮ್ಮ ಕೈ ಒಳಗಿನ ಕಟ್ಟಡದಿಂದ ಕೆನ್ನ ಕುತ್ತಿಗೆಯನ್ನು ಕತ್ತರಿಸಿ ಬಿಡಿದ ವೀರರೇ, ಅದಲ್ಲ ಆಹೋ ಚಂದ್ರಕುಲ ಸಂಭವನಾಥ ಕೊಡುವಿಂದ ಅಹೋ ಗುರುಪುತ್ರರೇ, ನನ್ನೊಂದು ಉಸಿರು ಕರೆದು ಬೇಡ. ನಾ ಕೊಟ್ಟ ವೈರನ್ನು ಬಿಟ್ಟು ಕಲಿಕರ್ನೊಳ ಮಿತ್ರ ಭಾವ ಎಂಬ ಕವಚ ಕೊಟ್ಟು ಅಂತ ಕಲಿಕರ್ನ ಮಿತ್ರ ಭಾವ ಎಂಬ ಕವಚ ಕೊಟ್ಟು ಆಹೋ ರಾಜೇಂದ್ರ, ಅಹೋ ಗುರುಪುತ್ರರೇ, ನೀನು ಸಂತೋಷ ಭರಿತನಾಗ ಕಲಿಕರ್ನಿಗೆ ದಳಪತಿಯ ಪಟ್ಟವನ್ನು ಕಟ್ಟು. ಎಲ್ಲ ಮಾತಿದ್ರೆ ಬಳಿಯ ಹಿಂದಿನ ಕಾಲದಲ್ಲೂ ಆ ಕುಳ್ಳ ಪಾಂಡವರನ್ನು ಮಾಡಿದ ಈ ಭೂಮಿಗೆ ಕೆಡ ಹತ್ತಿದರೆ ವೀರ ಅಶ್ವತ್ಥಾಮನೆಂಬ ಹೆಸರಿಸಿಕ್ಕ ಅಶ್ವತ್ಥಾಮರೇ, ಜಾಗ್ರತೆಯಿಂದ ಕಲಿಕರ್ಣನಿಗೆ ದಳಪತಿಯ ಪಟ್ಟವನ್ನು ಕಟ್ಟು. ಎಲ್ಲ ಮಾತಿದೆ ಕರ್ಮ ಭೀಮ ಹಾಕಿದನು ನಾಶಗೊಳಿಸಿ ಬರಬೇಕು ಕೌರವೇಶ. ದಿಟ್ಟನಾದ ಗೌರವೇಂದ್ರ, ಅಹೋ ಸೂರ್ಯನಂದನ, ಪುಟ್ಟ ಅಶ್ವತ್ಥಾಮನ ಮೇಲೆ ಸಿಟ್ಟ ಮಿತ್ತ ಭಾಗವನ್ನು ಕೌಚಂ ಕಟ್ಟ. ಪಟ್ಟದ ಖಡ್ಗವನ್ನೇ ಅನ್ಯ ಧರಿಸಿ ಎತ್ತರವ ಸಿಂಹಾಸನ ಹತ್ತುಗೊಳಿಸಿಕೊಳ್ಳುವಿನ. ಆವೋ ರಾಜೇಂದ್ರ, ಅಹೋ ಸೂರ್ಯನಂದನ, ಎನ್ನಗೆ ದಳಪತಿಯ ಪಟ್ಟವನ್ನು ಕಟ್ಟುವಂತೆ ನಾವು ಬರವಲ್ಲಿ ತೇಜ ಮಾರನ್ನಾಕೆ ದಯಮಾಡಿ ಮಾಡಿ. ಆವೋ ಕಲಿಕರಣ ಅಶ್ವತ್ಥಾಮರೇ, ನೀವು ಆಡಿದ ನುಡಿ ಅಂತೇಳಿ ಎಲ್ಲ ಮನದ ಪಡ ಪಾಪ ಎಂಬ ತಾಲೆಯ ಶಾಂತವಾಯಿತು. ಜಾಗ್ರತೆಯಿಂದ ಕಲಿಕರಣನಿಗೆ ದಳಪದ ಪಟ್ಟವನ್ನು ಕಟ್ಟವರಂದ ನಮ್ಮ ಪಟ್ಟಣದ ತೆಂಗೂರನ್ನು ಮಾಡಿದಿರಿ. ಇದು ಅಲ್ಲದೆ ನಮ್ಮ ಅರಮನೆಯ ವಾರಾಂಗಿಯರನ್ನು ಕರೆದು ಭಾರತೆ ಅದೇ ವಾರಾಂಗಿರಿಯರು ಇವರು ಕರ್ಣನ ಪಾತ್ರ ಮಾಡಿದಂತೆ ಒಂದು ಬೆಳ್ಳಿ ಕಡಗ ಮತ್ತು 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಕೊಡ್ರಪ್ಪ, ನಿಂತ್ಕೊಂಡ್ಬಿಡ್ರ, ಕೊಡ್ರಿ. ಯಾವನು ಬೆಳ್ಳಿ ಸಾಮಾನು ಇದ್ರೆ ಕೊಡ್ರ, ಬೆಳ್ಳಿ ಸಾಮಾನು ಕೊಡ್ರಿ. ಯಾವನಿದ್ದು ಕುಂಗಾಳಿ ಸಣ್ಣ ಬೀರಪ್ಪ ಇವರು ಕರ್ಣನ ಪಾತ್ರ ಮಾಡಿದಂತೆ ಒಂದು ಬಂಗಾರದ ಗುರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಬಂಗಿ ಬಂಗಿರಪ್ಪ ಇವರು ಕರ್ಣನ ಪಾತ್ರ ಮಾಡಿದ್ರೆ ಒಂದು ಬೆಳ್ಳಿ ಕಡಗವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ದಯವಿಟ್ಟು ಈ ಸಾಮಾನು ಅವ್ರ ಕಡೆಗೆ ಕೊಡೋರು, ಅವ್ರಿಗೆ ಕೊಡ್ರು, ಮತ್ತೆ ಅವ್ರ ಕಡೆಯವರಿಗೆ
ಕಾರಣವೇನು? ಈ ತುಂಡ ಮರೆಯುಳ್ಳ ಚಂದ್ರಮುಖಿಯರೇ ಸುರಸುಂದರರೇ, ರಾಜೇಂದ್ರ, ನಿಮ್ಮನ್ನ ಕರೆಸಿದ ಕಾರಣವು ಏನೆಂದರೆ ಅದೇನು ರಾಜ? ನಮಗೆ ಒಂದು ಮನ ಆನಂದವಾಗುವಂತೆ ನಾಟ್ಯ ಮಾಡಿದ ಕಣ್ಣಿರ ನಾಟ್ಯರಾಗಿದ್ದಾರೆ. ಸ್ವಾಗತ ಸ್ವಾಗತ ವಾರಾಂಗಿನಿ ಪಾತ್ರ ಮಾಡಿದಂತ ಇಬ್ಬರಿಗೂ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅದೇ ರೀತಿ ಅಲ್ಲಗುಂದಿ ಗ್ರಾಮದಲ್ಲಿ ವೀರನಗೌಡ ಅಣ್ಣನವರ ಮಗದಂತ ಬಾಲಕೃಷ್ಣ ಪಾತ್ರ ಮಾಡಿದಂತವರು, ಅಲ್ಲಗುಂದಿ ಗ್ರಾಮದಲ್ಲಿ ಬಾಲಕೃಷ್ಣ ಪಾತ್ರ ಮಾಡಿದಂತವರು ಕೂಡ ಸುಮಕ್ ಅವರಿಗೆ 101 ರೂಪಾಯಿ, ತಬಲಾ ಮಾಸ್ಟರ್ ನಾಗೇಶ್ ಅವರು 101 ರೂಪಾಯಿ ಮತ್ತು ಈ ಸಾರಥಿ ಪಾತ್ರ ಮಾಡಿದಂತವರಿಗೆ ಬಾಲಕೃಷ್ಣ ಪಾತ್ರ ಮಾಡಿದಂತವರು 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಏನು ಹೇಳಿದಂತೆ ನಾಟ್ಯವನ್ನು ಹಾಡಿರುವೆನು. ಮುಂದಿನ ಕಾರ್ಯ ಏನು ಹೇಳಿದ್ದೇವೆ ನಾವು ನೆರವೇರಿಸಿಕೊಡ್ಬೇಕು. ನರ್ತಕಿಯರೇ, ನಿಮ್ಮ ನರ್ತನಕ್ಕೆ ನಾವು ಮೆಚ್ಚಿದರೆ ಇಗೋ ಈ ಮುತ್ತಿನ ಹಾರವನ್ನು ತೆಗೆದುಕೊಳ್ಳದೆ ರಾಜೇಂದ್ರ, ಯಾವ ಎಲ್ಲ ಮುಂದೆ ಆದ್ರೆ ಮುತ್ತಿನ ಹಾರ ತಂದಿದ್ರೆ ಹಾಗೆ ಇತ್ತು. ಅಹೋ ವಾರಕಿಯರೇ, ನೀನು ಮುಂದಿನ ಹಾರವನ್ನು ಕೊಟ್ಟಿರುವೆಯಲ್ಲ, ನಮಗೆ ಬಹಳ ಸಂತೋಷವಾಯಿತು. ನಾವಿನ್ನು ಹೋಗಿ ಬರಲೇ? ಜಾಗ್ರತೆಯಿಂದ ಹೋಗಿ ಬಂದಿರಾಗಿ ನರ್ತಕಿಯರೇ. ಧರ್ಮರಾಯ ಕರ್ಕೊಂಬರಿ, ಧರ್ಮದಲ್ಲಿ ಕರ್ಕೊಂಬರುವ ಧರ್ಮಜ ಕುಲ ಗುರುಗಳಾದ ಪುರೋಹಿತರನ್ನು ಕರೆದಿರೋ ಭಾರತೆ ಅತಿ ಜಾಗ್ರತೆ. ನಿಮ್ಮ ಇಟ್ಟರಂತೆ ಬುದ್ಧಿ ತೀರ್ಥಾರ್ಷಮಸ್ತು ಗುರುಕುಲ ಸಾರ್ವಭೌಮ ಕರ್ಣ ಅಶ್ವತ್ಥಾಮರೇ, ನಿಮಗೆ ಶುಭವಾಗಲಿ. ಮೇಲೆತ್ತಿ ಹೇಳಿರಿ ಮಹಾರಾಜರೇ. ಸ್ವಾಮಿ ಹಾಕ್ತಾರೆ, ಈಗ ನಮ್ಮನ್ನು ಕರೆಸಿದ ಕಾರಣವೇನು? ಸ್ವಾಮಿ ಹಾಕ್ತಾರೆ, ನಿಮ್ಮನ್ನು ಕರೆಸಿದ ಕಾರಣ ಏನೆಂದರೆ ಅದೇನು ರಾಜ? ಇಂದಿನ ದಿನದ ಕರ್ಣ ಮಹಾರಾಜರಿಗೆ ದಳಪದ ಪಟ್ಟವನ್ನು ಕಟ್ಟುವುದಕ್ಕೋಸ್ಕರವಾಗಿ ನಿಮ್ಮನ್ನು ಕರೆದಿರುವ ಸ್ವಾಮಿ ಸಜ್ಜನ ಪ್ರೇಮಿ. ಕರ್ಣ ಮಹಾರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕೆ? ಅವರ ಪ್ರೇಮಿಯರೇ, ಹಾಗಾದರೆ ಪಟ್ಟಾಭಿಷೇಕ ಮಾಡಬೇಕಾದಂತ ಪೂಜಾ ಸಾಮಗ್ರಿಗಳು ಸಿದ್ಧವಾಗಿರುವವೇ? ಸಿದ್ಧವಾಗಿರುವ ಸ್ವಾಮಿ, ಹಾಗಾದರೆ ನಾವು ಪೂಜೆಯನ್ನು ಪ್ರಾರಂಭಿಸುತ್ತೇವೆ.
ಶುದ್ಧೋದಕೇನ ಸ್ಥಾಪಯಾಮೇ ಗಂಗಾ ಕಾವೇರಿ ಗೋದಾವರಿ ನರ್ಮದಾ ಜಲ ಸಿಂಧು ವಿದ್ಯಾ ಹಿಮಾಚಲ ಯಮುನೆ ಗಂಗೆ ಸರಸ್ವತಿ ಓಂ ಗೌರಿ ಗಣೇಶ್ವರಾಯ ನಮಃ ಓಂ ಭಸ್ಮಂ ಧಾರಣಯಾಮಿ ಓಂ ಗಂಧಂ ಧಾರಣಯಾಮಿ ಸಿಂಧೂರಂ ಧಾರಣಯಾಮಿ ಗುರುಕುಲ ಚಕ್ರವರ್ತಿ ಆಗಿರ್ತಕ್ಕಂಥ ಕೌರವೇಂದ್ರ ಮಿತ್ರನಾಗಿರ್ತಕ್ಕಂಥ ಕಲಿಕರ್ಣ ಮಹಾರಾಜನಿಗೆ ಇಂದು ಹಸ್ತಿನಾವತಿಯ ಅರಸತ್ವವನ್ನು ಎಲ್ಲ ಕರ್ಣ ಮಹಾರಾಜನಿಗೆ ಪಟ್ಟಾಭಿಷೇಕವಾಗಿ ಮಾಡಿದ್ದೇವೆ. ಮಹಾರಾಜರೇ, ನೀವು ಹೇಳಿದ ಪ್ರಕಾರವಾಗಿ ಕರ್ಣ ಮಹಾರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತೇವೆ. ಮುಂದೆ ನಾವು ಹೋಗಿಬರಲು ಸಿದ್ಧರಿದ್ದೇವೆ. ನಿಮಗೆ ಕೊಡಬೇಕಾದ ತಕ್ಷಣ ನಾವು ಅವರನ್ನು ಕೊಡಿಯದೆ ತೆಗೆದುಕೊಂಡು ಹೋಗುವೆವು. ತೆಗೆದುಕೊಂಡು ಹೋಗಿ ಬಂದರೆ ಸಮಯ ಸತ್ಯದ ಪ್ರೇಮೆ ಮಹಿಳೆಯರಲ್ಲಿ ತಾರದೆ ಈ ಭತ್ತದ ಕತ್ತಿಯನ್ನು ಕರ್ಣ ಮಹಾರಾಜನಿಗೆ ಬಡವಂತರವರಿಗೆ ಕರ್ಣ ಮಹಾರಾಜನಿಗೆ ಕರ್ಣ ಮಹಾರಾಜನಿಗೆ ಕರ್ಣ ಮಹಾರಾಜನಿಗೆ ಮರುಮರುವಿನ ತೃಪ್ತರಾದ ಕೌರವೇಂದ್ರ ಕಲಿಕರ್ಣ ಜಾಗದಿಂದ ದೂತರಂ ಕರೆಗೆ ಬರೆದ ಆ ಕಂಡ ಪಾಂಡವರನ್ನ ಯುದ್ಧಕ್ಕೆ ಬರಬೇಕೆಂದು ಹಿಡಿದ ತಾನ ಧರ್ಮದ ಜಾಗ್ರತೆಯಿಂದ ಪಾಂಡವರ ಬಳಿಗೆ ಬೈಗೆ ಕರಕರಣನಿಗೆ ದಳಪದ ಪಟ್ಟವನ್ನ ಕಟ್ಟಿರುವವರನ್ನು ಆ ದುಷ್ಟರಿಗೆ ತಿಳಿದು ಬರಬೇಕು. ಅಟ್ಟಿಗರಾದರೆ ಎಂಬುದರ ಯುದ್ಧಕ್ಕೆ ಬರದೆ ಏಡಿಗಳವರ ಎಲ್ಲ ತರುಣಕ್ಕೇರಿಗೆ ದೇವದಾನವನ್ನು ಬೇಡದ ಖಂಡಿಯ ಸಾರದೆ ಅದು ನಿನ್ನ ಕೇಳ್ತಾ ಇರುವುದು ಅದು ಏಕೆಂದ್ರೆ ಡಿಸೆಂಬರಪ್ಪ ಏನಿದೆ ಡಿಸೆಂಬರ್ ಮೊದಲು ಕಾರ್ಯದ ಅಲ್ಲಪ್ಪ ಆಟಿ ಖಾಲಿ ಮಾಡಬೇಕು. ಪಾತ್ರ ಹಿಂದೆ ಕರ್ಕೊಂಡ್ಬರ್ಬೇಕು. ಧರ್ಮರಾಯನ ಪಾತ್ರ ಹಿಂದೆ ಕರ್ಕೊಂಡ್ಬರ್ಬೇಕು. ಮಾದೇವರು ಬೆಳ್ಳಿ ಕಡಗವನ್ನು ಕರ್ಣನ ಪಾತ್ರ ಮಾಡಿದ್ದವರು ಯಾರು ಮಾಡಿರ್ತಾರೆ. ಇಲ್ಲಿ ಬರೀ ಮಾರಣ್ಣ ಇವರು ಒಂದು ಬೆಳ್ಳಿ ಕಡಗವನ್ನು ಕರ್ಣನ ಪಾತ್ರ ಮಾಡಿದ್ದವರು ಯಾರು ಮಾಡಿದ್ರು. ಹಿಂದೆ ಕರ್ಕೊಂಬರಿ ಪಾತ್ರ ಹಿಂದೆ ಬರ್ಬೇಕಲ್ಲ. ಮಧು
ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಎಲ್ಲ ಸಾರಥಿ ದೇವ ನೀನು ಸಾರಥಿಯಾದರೆ ಹೊರತಾಯಿತು. ಹಾ. ನಮ್ಮ ನಿಜನಾಮ ದೇವನ್ನು ಹೇಳಲು ಚಿತ್ತ ಬಿಟ್ಟು ಕೇಳು. ಚೆನ್ನಾಗಿ ಹೇಳಿ ದೇವ. ಋಗ್ವೇದ, ಸಾಮವೇದ, ಅಥರ್ವವೇದ, ಯಜುರ್ವೇದಗಳಿಂದ 4 ಮುಖಂಗಳಿಯ ಮೂಲಧರನಾದ ಹಾ. ಶ್ರೀಮನ್ನಾರಾಯಣನೇ ಯಾವ ವೇದದಲ್ಲಿ ಪರಿಶೋಧಿಸಿದರು ಹಾ. ವಿರಾಜನೆಂಬ ಮನ ಮುನಿಗು ಶಾಂತ ರೂಪನೆಂದು ತಿಳಿದು ಹಾ. ತನ್ನೂರ್ತಿಯ ಗಣತರ ವಿಗ್ರಹ ನೋಡಿ ಹಾ. ಈತನು ಮಹಾತ್ಮನಲ್ಲಿ ರೇಚಕ ಪೂರಕ ಕುಂಭಕದಲ್ಲಿ ನಿಲ್ಲಿಸಿ ಹಾ. ಎಲ್ಲ ಸಾರಥಿ ದೇವ ಜ್ಯೋತಿ ರೂಪದಲ್ಲಿ ಹೇಕರನಾಗಿ ಕ್ಷೀರದೊಳ ಕ್ಷೀರ ಬರದಂತೆ ಜೀವಾಭವನಿಗೆ ಸದಾಕಾಲ ಅಮೂಲ್ಯ ಮೂರ್ತಿ ಜ್ಞಾನದಿಂದ ಭರಿತನಾಗಿದ್ದ ಇಂದ್ರ ಪ್ರಸ್ಥಪುಟ ಬೇಗನಕ್ಕೆ ಪಟ್ಟವರ್ತನಾದ ಧರ್ಮರಾಯ ಭೂಪತೆಂದು ತಿಳಿದರೆ ಸಾರಥಿ ಚಾಂದ್ರೂಪದಿ ಧರ್ಮರಾಜ ಮಹಾರಾಜರ ದೇವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಎಲ್ಲ ಸಾರಥಿ ದೇವ ಈ ಸುಂದರವಾದ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ಬುದ್ಧಿಹೀನನಾದ ದುರ್ಯೋಧನನು ರಾಜ್ಯದ ಸಮಭಾಗವಾಗಿದ್ದ ಹಾ. ದೇಶಂಕೋಶಗಳನ್ನು ಬುದ್ಧಿವಂತರಿಗೆ ಹೇಳಿ ಕಳಿಸಿದರೆ ಹಿಂಸಮುಖದಿಂದಲೇ ಬಿಡುವರಿಂದ ಆದ ಕಾರಣ ಮಹಾಯುದ್ಧವನ್ನು ಪ್ರಾರಂಭಿಸಿದ್ದೆವು. ಹಾ. ಹಿಂದಿನ ಯುದ್ಧಕ್ಕೆ ಯಾರನ್ನು ಕಳಿಸಬೇಕೆಂದು ಆಲೋಚಿಸುವ ಕಾರಣವಾಗಿ ಹಾ. ಎನ್ನ ಅನುಜರಾದ ಭೀಮಾರ್ಜುನರನ್ನು ಬರಬೇಡ ಸಾರಥಿ ದೇವನಿಂ ಜಾಗ್ರತೆ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗ್ರತೆ. ಭೀಮಾರ್ಜುನ ಕರ್ಕೊಂಬರಪ್ಪ. ಭೀಮಾರ್ಜುನ ಭೀಮಾರ್ಜುನ ಯಾವನ ಹೆಸರು ಕೊಡ್ರಪ್ಪ, ಊರಿನವರು ಸಾಮಾನ್ಯ ಹೆಸರು ಕೊಡ್ರು. ಭೀಮಾರ್ಜುನ ಕರ್ಕೊಂಬರ. ಭೀಮ ಭೀಮ ಭೀಮ. ಗಿಳಿವಾರ ಅಣ್ಣಾಜಿ ದೊಡ್ಡ ಬಕ್ಕಿರಪ್ಪ ಇವರು ಧರ್ಮಜನ ಪಾತ್ರ ಮಾಡಿರ್ತಾರೆ. ಒಂದು ಬೆಳ್ಳಿ ಕಡಗ ಮತ್ತು ಗುಲಾಬಿ ಹಾರವನ್ನು ಬಹುಮಾನ ಪುರಸ್ಕಾರ ಮಾಡಿರ್ತಾರೆ. ಕರ್ಕೊಂಬರಪ್ಪ. ಧರ್ಮಜನ ಪಾತ್ರ ಮಾಡಿರ್ತಾರೆ. ಈ ಬೆಳ್ಳಿ ಕಡಗವನ್ನು ಬಹುಮಾನ ಪುರಸ್ಕಾರ ಮಾಡಿರ್ತಾರೆ. ದಯಮಾಡಿ ನೋಡ್ರ. ಸಿಗದೆ ಹೋಗಬೇಡ ನೀನು ಸೆಟ
ಇಟಗೊಂಡ ನಿನಗಲ್ಲ ನೋಡಿ ಬೆಲ್ಲ ಒಡದಿ ಆಸೆ ಇಟಗೊಂಡ ನಾಟಕ ಮಾಡಕ ಬಂದಳ ಹುಡುಗಿ ಬಣ್ಣ ಹಚ್ಚಕೊಂಡ ನಿನ್ನ ಬಲವಾಗಿ ನಾಟಕ ಕಲದಿ ಮನೆಯಕ ಬೈಕೊಂಡ ನಿನ್ನ ರೂಪ ಕಣ್ಣಿಗೆ ನಟ್ಟ ಹೊಂದಿಗೆ ಹೊಡಕೊಂಡ ಕೈಗ ಸಿಗದೆ ಹೋಗಬೇಡ ನೀನು ಸೆಟಗೊಂಡ ನೋಡಿ ಬೆಲ್ಲ ಕೊಡದಿ ಆಸೆ ಇಟಗೊಂಡ ಹಗಲು ರಾತ್ರಿ ಎದ್ದು ಸಿದ್ಧಿ ಗೆಟ್ಟಿದೆ ನಿನಗಾಗಿ ಬಡ್ಡಿ ಸಾಲ ತಂದಿದೆ ನನ್ನ ಬಗಲಗ ನಿನ್ನ ಫೋಟೋವ ಹಾಕಿದೆ ಊರಾಗ ಬ್ಯಾನರ ಕಟ್ಟಿಸಿದೆ ಏನೋ ಚಂದ್ರ ಕೊನೆಯುತ್ತಿ ಹುಡುಗಿ ಹುಟ್ಟಿದೆ ನನಗಾಗಿ ಏನೇ ಮಾಡಿದ ಜೋಡಿ ನಾನೊಬ್ಬ ನಿನಗಾಗಿ ನಾನೇ ನಿನ್ನ ಸರದಾರ Thank you. ದರ್ಬಾರ ನಮ್ಮ ಗಂಡಸರು ಮಾಡುತ್ತಾರ ಸೂಳೆಗೆ ನಾಲ್ಕೆಳೆಗೆ ಬಂಗಾರದ ಸರ ಅದನ್ನು ಹಾಕಿಕೊಂಡು ಅವರು ಓಣಿಯಲ್ಲಿ ತಿರುಗಾಡ್ತಾರೆ ಕತ್ತಿಯಂಗ ಗರಾಗರ ಅದನ್ನು ನೋಡಲಾರದೆ ಒಂದು ತಮ್ಮನ್ನು ಮಾತನಾಡಿಸುವ ಬೆಕ್ಕಿ ಸಾರಥಿ ನಾನಲ್ಲವೇನೋ ದೇವ ಯಾರು ಕಂಡುಬರಬೇಕು ನಿಮ್ಮ ನಾಮಾಂಗಿದ ಸಾರಥಿ ನಾವು ತಾರಂದ್ರೆ ಯಾರು ದೇವ ಬೇರೆ ಹೆಕ್ಕಳ ಮನೋದ ಯಾವತ್ತು ಗಾಂಭೀರ್ಯವನ್ನು ಕೇಳಲು ಆಟ ಪಡಿದೆಯಾ ಹೌದು ದೇವ ಹಾಗಾದರೆ ಭದ್ರವಾಗಿಲ್ಲ ಬೇರೆ ಈ ಗದ ಯುದ್ಧವನ್ನು ಈ ಕುಮ್ಮರಿ ಕಟ್ಟಿಸಿದರೆ ಯಾವತ್ತು ಬ್ರಹ್ಮಾಂಡ ಬಾಂಡವ ಇಬ್ಬರವಾಯಿತು ಆ ಭಾರತ ಇದು ಅಲ್ಲದೆ ಮದ್ಗಜಗಳ ಬಂದಿತ್ತು ಪಶು ಪಕ್ಷಿಗಳ ಭೋಜನ ಇರೋದು ಕೇಳಿದೆ ಆ ಸಾರಥಿ ಬೇರೆ ಪಾಂಡವರ ಮಂಡನಾದ ಕಳ್ಳ ಕುರುಪತಿ ಎಂಬ ಸಣ್ಣನೊಬ್ಬರೇ ನಮಗೆ ಬೆಳರಿಯ ಮುಂಭಾಗದಲ್ಲಿ ನಿಂತ ಯುದ್ಧವನ್ನು ಮಾಡುವ ಪ್ರಾಣವು ಅವನಿಗೆ ಎಲ್ಲಿದೆ ಹೌದು ದೇವ ಗುರುವಿನಂತೆ ನಮ್ಮ ಸಿರಿ ಸಂಪತ್ತರ ಅಪಹರಿಸಿದ ಆ ಮೂರ್ತರನ್ನ ತಗೊಳಿಸುತ್ತಾರೆ ಚಟ್ಪಡನೆ ಮುಲ್ಲ ಈ ಹುಡುಗರಿಗೆ ಕುರಿಸು ಪರಾಕ್ರಮದ ಕುಂತಿ ದೇವಿಯು ಗರ್ಭಾತ್ವ ಪೂರ್ಣ ಚಂದ್ರನಂತೆ ಉದ್ಭವಿಸಿದ ಭೀಮ ಬುಧಬಲ ತಾಮ ಹರಿಕುಲ ಸೋಮ ದ್ರೌಪದಿ ಮಹಾರಾಷ್ಟ್ರಾಮ ಜಗಜಟ್ಟಿಗಾದ ಭೀಮಸೇನ ಮಹಾರಾಜನೆಂದು ಜಯ ವೀರ ಸಾರಥ್ಯ
ಇನ್ನು ನಮ್ಮ ಅಗ್ರಜನ ಧರ್ಮರಾಯನ ರಾಜ್ಯಕಾರ್ಯ ನಿಮಿತ್ತ ಕರೆಸಿದ ಕಾರಣ ಆತನ ಬೆಂಬಲವಾಗಿ ಕೋರುವ ಕಾರಣ ವರ್ಣವಂತ ಖಂಡಿಯ ಸಾರಥ್ಯ ನಮ್ಮ ಅಗ್ರಜನ ಸೌರಾಧ್ಯ ಜಾಗೃತಿ ನಿಮ್ಮಿಷ್ಟದಂತಾಗಲಿ ಭೂಪತಿ. ಪೀಠವನ್ನು ಅಲಂಕರಿಸಲಾಗುತ್ತದೆ. ಉಪೋಪ ಇವರು ಭೀಮನ ಪಾತ್ರ ಮಾಡಿದ್ದಾರೆ. ಈ ಗುಲಾಬಿ ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ ಮತ್ತು ಒಂದು ಬೆಳ್ಳಿ ಕಡಗ. ಭೂಮಂಡಲದೊಳಗೆ ಎಲ್ಲಿಗೆ ಸರಿದರಗಳು ಇಲ್ಲವೆಂದು ಹಿಂದಡಿಯನಾಗಿ ತತ್ಪುಂಡರೀಕಗಳನ್ನು ಜೋಡಿಸಿ ಬಂದ ರಣಧೀರನ ಮಾತನಾಡಿಸುವ ದೇವ, ನಾವುದಾರೆಂದರೆ 10,000 ರೂಪಾಯಿ ವರದಕ್ಷಿಣೆ ಆಸೆಗಾಗಿ ಅತ್ತೆ ಮಾವನವರ ಬಳಿ ಕಟ್ಟೆಯಂಗೆ ದುಡಿಯುತ್ತಿರಲು ಅತ್ತೆ ಮಾವನವರು ಪ್ರೀತಿಯಿಂದ ಪುತ್ತೂರು ಜಾತ್ರೆಗೆ ಹೋಗೆಂದು 10 ಸೇಗ ಹೊಟ್ಟೆಯನ್ನು ಬುತ್ತಿ ಕಟ್ಟಿಕೊಡಲು 10 ಸೇಗ ಹೊಟ್ಟೆಯನ್ನು ಬುತ್ತಿ ಕಟ್ಟಿಕೊಂಡು ಸುಂದರವಾದ ನನ್ನ ಹೆಂಡತಿಯನ್ನು ಬಂಡಿಯೊಳಗೆ ಕೂಡಿಸಿಕೊಂಡು ಪುತ್ತೂರು ಜಾತ್ರೆಗೆ ಹೋಗಲು ಪುತ್ತೂರು ಜಾತ್ರೆಯೊಳಗೆ ನನ್ನ ಹೆಂಡತಿಯ ಗೆಳತಿಯರು ಬಂದು ಈತನು ನಿನ್ನಗೇನಾಗಬೇಕೆಂದು ಕೇಳಲು ಹಾಗೆಯೇ ನನ್ನನ್ನು ನೋಡಿ ಈತನು ನಮ್ಮ ಮನೆಯ ಬುತ್ತಿಗೆ ಹಾರೆಂದು ಹೇಳಲು ಅದನ್ನು ಕೇಳಿ ನನಗೆ ಇಲ್ಲೊಂದು ಸಿಟ್ಟು ಬರಲು ತತ್ತು ಕತ್ತರನ್ನೇ ಎಂದು ಬಂಡಿಯೊಳಗೆ ಕುಳಿತಂತ ನನ್ನ ಹೆಂಡತಿಯ ಸೆಂಡನ್ನು ಹಿಡಿದು ಕೆಳಕ್ಕೆ ನುಗ್ಗಿ 10 ಸೇರ ರೊಟ್ಟಿಯನ್ನು ಹೊತ್ತುಕೊಂಡು ಹೋಗಿ ಗುತ್ತೂರು ದೇಶದೊಳಗೆ ಉಂಡು ತಂದೆ ತಾಯಿಯ ಸೇವೆಯನ್ನು ಮಾಡುವ ಕಂದ ಸಾರಥಿ ನಾನಲ್ಲವೇನೋ ದೇವ. ಏನು ಕಂಡು ಬರಬೇಕು ನಿಮ್ಮ ನಾಮ ಅಂಕಿತವ? ಭೂಪತಿ, ಇತ್ತವ ಸಲ್ಲಲಿತ ಹೃದಯ ಉಳ್ಳವನಾಗಿ ಎಲ್ಲ ದಶನಾಮಗಳನ್ನು ಕೇಳಲು ಮಾತ್ರ ಕೊಡುವೆಯ ಭಾರತೆ ತಾಳ್ಮೆಯಿಂದ ಹೇಳಿವನು, ಹಲ್ಮೆಯಿಂದ ಕೇಳೋ ಎಲ್ಲ ನಾಮಾಂಕಿತವ ಇಕ್ಕಟದಲ್ಲಿರ್ಪ ಯಾವತ್ತು ನಾವೇ ಪ್ರಬಲ ಶಕ್ತಿವಂತರೆಂದು ಹೋಗರಿಸಿ ಸಕ್ಕಿನಿಂದ ತಪ್ಪ ಮಂಪಡದೆ ತಪ್ಪಿಸಿಕೊಂಡ ಬಂಡರನ್ನು ತಕ್ಷಣವೇ ಹಿಡಿತರಿಸಿ ಮಂಡೆಯಲ್ಲಿರುವ ರಣಗೋದರನ್ನು ಒಂದೊಂದಾಗಿ ಎಣಿಸುತ್ತಿದ್ದೆ. ಸಾರಥೆ ಭೂಪತಿ, ಪಟ್ಟದಾನೆಯ ಕಾಲಿಗೆ ಕುಚಟಿಯ ಮಾಡಿಕೊಟ್ಟು ಆ ಬಂಡರನ್ನು ತಿರದುಂಡು ಜೀವಿಸುವಂತೆ ಮಾಡಿದ ಪ್ರಚಂಡ ಕೀರ್ತಿಯು ಈ ಭೂಮಂಡಲದ ಹೌದು ದೇವ. ಬಾಪರ್ಯ ಇಂದ್ರ ಕೀಲಾದಿವ ಚಂದ್ರಶೇಖರನ ತರಚು ಸಮರದೊಳಗೆ ಮೆಚ್ಚಿಸಿ ಪರಮೇಶ್ವರನಿಂದ ಪಾಯಿಸ ಪದಾರ್ಥವನ್ನು ಭೂಪತಿ, ಈ ಮಹಾಸ್ತ್ರದಿಂದ ಒಳಗೆ ಹೌದು ದೇವ. ತನ್ನ ಬಲ ಚರಣಗಳ ಮುತ್ತಿನ ಕಾಲ್ಪೆಂಡೆಯನ್ನು ಕೊಟ್ಟು ಸಾರಥೆ ಭೂಪತಿ, ಇಂಥ ಹತುಲಿತ ಬಲ ಪರಾಕ್ರಮಿ ನಿರ್ಚರ ಪತಿಯ ಮಂತ್ರದಿಂದ ಕುಂತಿದೇವಿಯ ಗರ್ಭಾಬ್ದಿಗೆ ಪೂರ್ಣಚಂದ್ರನ ತಪ್ಪು ಸಾರಥೆ ಭೂಪತಿ, ಎನ್ನ ದಶನಾಮಗಳನ್ನು ಹೇಳಿದನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ದೇವ. ಮೊದಲನೆಯ ನಾಮ ಅರ್ಜುನ,
ಮೆಚ್ಚಿ ಕೊಟ್ಟಿರೋರ ಮುತ್ತಿನ ಪುರಾಯ ಒಡಿ ಒಡಿ ಅಡಿ ಅಡಿಗೆ ಹರ್ಜನ ಮಹಾರಾಜರಾದರೆ ಗರ್ಜನೆಯಿಂದ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ಆ ಸಾಲಿ ಮುಂದೆ ಕುತ್ಕೊಂಡು ತೂಕಡಿಸ್ಬೇಡ ಪಾಸ್ ಆದ್ರ ಮುಂದೆ ಬಿದ್ದಿ ಮುಂದೆ ಬಂದಿದ್ದಾರೆ ಕಾರ್ಯಕ್ರಮ ಹೇಳಿಬಿಟ್ಟು ಕುತ್ಕೊಂಡಿ ಸಾರಥೆ ಹೋಗದೆ ಈ ಸತ್ಪತ್ರತರ ಸಭಾ ಸಂಸ್ಥಾನಕ್ಕೆ ಬಂದ ವಿವಿಧ ಬೇರೆಂದರೆ ಏನು ದೇವ? ಪರಿಗ್ರಹಿಸಿ ದುರುಳ ದುರ್ಯೋಧನನ್ನು ಎಂಬ ಸಕಲ ಐಶ್ವರ್ಯವನ್ನು ಅಪಹರಿಸಿ ಸಮರಕ್ಕೆ ಸಾಧಿ ಭಾರತೆ ಹೋಗದೆ ಅವನ ಹತ್ತ ದಳವನ್ನು ಸಂಹರಿಸಿ ಮುಂದಾಲೋಚನೆ ಮಾಡುವ ಕಾರಣ ಧರ್ಮರಾಯನು ಕರೆಸಿರುವನಂತೆ ಸಾರಥಿ ನಮ್ಮ 10 ಜನದ ಧರ್ಮಜನ ತೋರ ನಿಮ್ಮಿಷ್ಟದಂತಹ ನಿಮ್ಮ ಮತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಅರ್ಜುನ ಯಾವನ ಹೂನ್ಯಾರಿಗೆ ಕೊಟ್ಬಿಡ್ರಪ್ಪ ಕಲ್ಯಾಣ ದಯವಿಟ್ಟು ಅರ್ಜುನಿಗೆ ಹೂನ್ಯಾರುಗಳು ಯಾವನ ಸಾಮಾನ್ಯ ಕೊಟ್ಬಿಡ್ರಿ ಆಮೇಲೆ ನಿಮಿಷ ಮಾಡ್ರ ಕೋರವಾರದ ಗೋಸಿ ರಮೇಶ್ ಇವರು ಭೀಮನ ಪಾತ್ರ ಮಾಡಿರುವ ಒಂದು ಬೆಳ್ಳಿ ಕೈಗಡಕವನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ರಮೇಶ್ ಇವರು ಅರ್ಜುನ ಪಾತ್ರ ಮಾಡಿರುವ ಒಂದು ಬೆಳ್ಳಿ ಕಡಕವನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ದೊಡ್ಡಿಂಗಪ್ಪನ ಸಣ್ಣ ಹುಬ್ಬಳ್ಳಿ ಇವರು ಅರ್ಜುನ ಪಾತ್ರ ಮಾಡಿರುವ ಒಂದು ಬೆಳ್ಳಿ ಕಡಕವನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ.